ಕೆಟ್ಟದಾಗ್ಬೋದು, ಇಲ್ಲ ಫಸ್ಟ್ ಕಂಪ್ಲೇಂಟ್ ಕೊಡು ಅಂತ ಅವ್ರ ಮಾತಿನ ಮೇಲೆ ನನ್ನ ಧೈರ್ಯ ಬಂದು ಮುಂದಕ್ಕೆ ಬಂದಿರೋ ಕಂಪ್ಲೇಂಟ್ ಕೊಡ್ತಿರೋದು. ಇಲ್ಲ ಸರ್, ನನಗೆ ಬೆದರಿಕೆ ಹಾಕಿರ್ತಾನೆ. ಆಮೇಲೆ ಈ ವಿಷಯ ಹೆಂಗೆ ಮುಂದೆ ಹೇಳೋದು, ಯಾರು ನಂಬ್ತಾರೆ ಅಂತ ನನಗೆ ತುಂಬ ಕ್ವಶನ್ ಮಾಡ್ತಿದ್ದೆ. ಆಮೇಲೆ ನಮ್ಮ ಹಸ್ಬೆಂಡ್ ಹತ್ರ ತುಂಬ ಸತಿ ಹೇಳ್ಕೊಳಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಅವ್ನು ಹೆದರ್ಸಿರ್ತಾನೆ, ನೋಡಿ ಇವಾಗ ನಿಮ್ಮ ಹಸ್ಬೆಂಡ್ ಜೊತೆ ಇರೋದು ಯಾಕಾದ್ರೂ ಏನಾದರೂ ಆಗುತ್ತೆ ಅವಾಗ ನೀವು ಹೇಳ್ಕೊಳೋಲ್ಲ. ಸೊ ಅದು ನಿಜ ಆಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಅದಕ್ಕೆ ಇದು ಕಂಪ್ಲೀಟಾಗಿ ನಾನು ತಿಳ್ಕೊಂಡ್ಬಿಟ್ಟು ಜೀವನ ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಸೂಸೈಡ್ ಮಾಡ್ಕೊಳ್ಳೋಕ್ಕೂ ಹೋಗ್ಬಿಟ್ಟಿದ್ದೀನಿ ಸರ್. ಆಮೇಲೆ ನಮ್ಮ ಹಸ್ಬೆಂಡ್ಗೆ ಗೊತ್ತಾಗಿ ಏನಾಯಿತು ಅಂತ ಕೇಳಿ ಈ ಥರ ಕೆಲವೊಂದು ವಿಷಯಗಳು ಹೇಳ್ತೀನಿ, ಬಟ್ ಅಲ್ಲಿನೂ ನಾನು ಜಾಸ್ತಿ ಹೇಳೋಕ್ಕಾಗೋದಿಲ್ಲ. ಆಮೇಲೆ ನಮ್ಮ ಚಿಕ್ಕಪ್ಪ ಹತ್ರ ಕರ್ಕೊಂಡೋಗ್ತಾರೆ, ಕರ್ಕೊಂಡೋಗಿ ವಿಚಾರ ಏನು ಅಂತ ಹೇಳಿಸ್ತಾರೆ. ಹೇಳ್ಬಿಟ್ಟಾದ್ಮೇಲೆ ಇವಾಗಲೂ ನೀವು ಕಂಪ್ಲೇಂಟ್ ಕೊಡಲೇಬೇಕು, ಇಲ್ಲ ಅಂದರೆ ಇದು ಎಷ್ಟೊಂದು ಜನ ಈ ಥರ ನಮ್ಮವರು ಸ್ಥಿತಿಯಲ್ಲಿ ಬೇರೆ ಥರ ಅವ್ರಿಗೆ ಕೆಟ್ಟದಾಗ್ಬೋದು, ಇಲ್ಲ ಫಸ್ಟ್ ಕಂಪ್ಲೇಂಟ್ ಕೊಡು ಅಂತ ಅವ್ರ ಮಾತಿನ ಮೇಲೆ ನನ್ನ ಧೈರ್ಯ ಬಂದು ಮುಂದಕ್ಕೆ ಬಂದಿರೋ ಕಂಪ್ಲೇಂಟ್